ಅಪ್ಲಿಕೇಶನ್ಸ್ ಕರೆದ್ರೆ ಅಪ್ಲಿಕೇಶನ್ಸ್ ಹೆಚ್ಚು ಬರ್ತಕ್ಕಂಥದ್ದು ಬೇರೆ ರಾಜ್ಯಗಳಿಂದ. ದಕ್ಷಿಣ ಕನ್ನಡ ಜಿಲ್ಲೆಯವರು ಅರ್ಜಿ ಹಾಕೋದಿಲ್ಲ. 10% ಅರ್ಜಿ ಹಾಕಿದರೆ ನಮ್ಮ ಪುಣ್ಯ. ಆ ರೀತಿ ಪರಿಸ್ಥಿತಿ ಇದೆ. ಅದು ಯಾಕೇನೋ ಗೊತ್ತಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತ ಒಂದು ಒಳ್ಳೆ ಹುದ್ದೆ ಅಂತ ಅನಿಸಿಲ್ಲ ಅವರಿಗೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಥವಾ ಬೇರೆ ಬೇರೆ ಆಪರ್ಚುನಿಟೀಸು ಬೇರೆ ಹೊರಗಡೆ ಎಲ್ಲ ಸಿಗ್ಬೋದು ಅವರಿಗೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೆಚ್ಚು ಹಾಕೋದಿಲ್ಲ, ಹೊರಗಡೆಯವರು ಆಗ್ತಾರೆ. ನಾವು ಮಂಗಳೂರಿನಲ್ಲಿ ನಾನು ಬಂದಾಗ ನೋಡಿದರೆ ಅಲ್ಲಿ ಇರೋರೆಲ್ಲ ಹೆಚ್ಚು ಜನ ಬಿಜಾಪುರದಿಂದ ಬಂದಿರೋರು, ರಾಯಚೂರಿಂದ ಬಂದಿರೋರು, ಆ ಭಾಗಗಳಿಂದ ಬಂದಿರೋರೇ ಹೆಚ್ಚು ಜನ ಇದ್ದಾರೆ. ಅವ್ರಿಗೆ ಸಮಸ್ಯೆ ಏನು ಅಂತೇಳಿದ್ರೆ ಅವರಿಗೆ ತುಳು ಮಾತಾಡೋಕ್ಕೆ ಬರೋದಿಲ್ಲ. ಅವರಿಗೆ ತುಳು ಕಲಿಯೋ ಅಷ್ಟೊತ್ತಿಗೆ ಅವರಿಗೆ ವಯಸ್ಸಾಗೋಗಿರುತ್ತೆ. ಆದರೆ ಅವರಿಗೆ ಪ್ರಾಬ್ಲಮ್ ಏನಂದರೆ ಅವರಿಗೆ ನಮ್ಮ ಜಿಲ್ಲೆಗೆ ಹೋಗಬೇಕು ಅಂತೇಳಿ ಯಾವಾಗಲೂ ಬೇಡಿಕೆ ಅವರಿಗೆ. ನಾವು ಅದಕ್ಕೆ ಕಾನೂನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ. 7 ವರ್ಷ ಆದಮೇಲೆ ಅವ್ರ ಜಿಲ್ಲೆ ಎಲ್ಲಾದರೂ ಕೇಳ್ಕೊಳ್ತಾರೆ, ಅದನ್ನು ಕೊಡ್ಬೋದು ಅಂತೇಳಿ ಕಾನೂನು ಮಾಡಿದ್ದೇವೆ. ಅದು ಕೂಡ ಏನು ಭಾಳ ಜನ ಒಂದೇ ಸರಿ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಸೀನಿಯಾರಿಟಿ ಲಿಸ್ಟ್ ಮಾಡಿ ಆ ಸೀನಿಯಾರಿಟಿ ಪ್ರಕಾರ ಮಾಡ್ತೇವೆ. ಅದಕ್ಕಿಂತ ಮೊದಲು ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೇಳಿ ಪತಿ ಪತ್ನಿ ಪ್ರಕರಣಗಳು, ಅದಕ್ಕೆ ಪ್ರಯಾರಿಟಿ ಕೊಟ್ಟು ಮಾಡ್ತೇವೆ. ಇಲ್ಲಿ ನೋಡಿ 3 ವರ್ಷದಲ್ಲಿ 100 ನಾವು ರೆಕ್ರೂಟ್ಮೆಂಟ್ ಮಾಡಿರೋದು 4967. ನಾವು ಅವರಿಗೆ ಅವಕಾಶ ಕೊಟ್ಟಿದ್ದು ಅಂದರೆ ಬೇರೆ ಅವ್ರ ಜಿಲ್ಲೆಗಳಿಗೆ ಹೋಗೋದಕ್ಕೆ 1189 ಜನರಿಗೆ ಅವ್ರ ಜಿಲ್ಲೆಗಳಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ತಾವು ಹೇಳಿದಾಗೆ ಈಗ ನಾವು ಹೆಚ್ಚು ಜನರನ್ನ ಕೊಟ್ಟರೆ ಇಲ್ಲಿ ಖಾಲಿ ಆಗಿಬಿಡುತ್ತೆ. ಈಗಾಗಲೇ ಮಿನಿಮಮ್ ಏನಿದೆ ಅದರಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ನಾವು ಮತ್ತು ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಈಗ 63 ಜನರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ, ಆದರೆ ಅವ್ರನ್ನ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಇಲ್ಲಿ ನಮಗೆ ಕಡಿಮೆ ಆಗುತ್ತೆ ಅಂತೇಳಿ. ಅಲ್ಲಿ ಕಮಿಷನರು ಇಲ್ಲ ಸರ್, ನಾವು ಬಿಡುಗಡೆ ಮಾಡಿದರೆ ನಮಗೆ ಕಡಿಮೆ ಆಗಿಬಿಡುತ್ತೆ, ಅದರಿಂದ ನಾವು ಸದ್ಯಕ್ಕೆ ಬಿಡುಗಡೆ ಮಾಡೋದು ಬೇಡ ಅಂಥೇಳಿ ಅವ್ರು ಹಾಗೆ ಇಟ್ಟಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಕಾನೂನು ಮಾಡಿದ್ದಾರೆ. 15% ನೋಡಿ 15/7/24ರಲ್ಲಿ ಒಂದು ಹೊಸ ಕಾನೂನು ತಂದಿದ್ದೀವಿ. 15% ಮೇಲೆ ನೀವು ಟ್ರಾನ್ಸ್ಫರ್ ಮಾಡಿಕೊಡ್ದು ಅಂತ ಕಾನೂನು ತಂದಿದ್ದೀವಿ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಕ್ರಮ ತಗೊಂಡು ಒಂದು ಸ್ಟೇಷನ್ನಲ್ಲಿ ಎಷ್ಟು ಮಿನಿಮಮ್ ಸಿಬ್ಬಂದಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೇವೆ. ಆ ಪ್ರಕಾರ ಇವತ್ತು ಮಾಡ್ತೀವಿ. ತಾವು ಇನ್ನೊಂದು ಪ್ರಶ್ನೆ ಕೇಳಿದಿರಿ, ಅಂದರೆ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಒಂದೇ ಜಿಲ್ಲೆ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಲು ನಿಯಮಾವಳಿ ಅಥವಾ ನೇಮಕಾತಿ ಅಧಿಸೂಚನೆಯಲ್ಲಿ ತಿದ್ದುಪಡಿ ತರ್ತೀರಾ ಅಂತ. ಅದಕ್ಕೆ ಅದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಯಾವುದೇ ಬದಲಾವಣೆಯನ್ನು ತರೋಕ್ಕೂ ಆಗೋದಿಲ್ಲ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಕೇಳಿದ್ದಾರೆ. ಅವರು ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಉದಾಹರಣೆ 25% ಆಗಿಬಿಟ್ಟಿದೆ. ಇದೇ ರೀತಿ ಅಂದರೆ ಹಿಂದೆ ನಾನು ಒಟ್ಟಾರೆ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಬಂದ ಮೇಲೆ ಅಷ್ಟೇ ಅಲ್ಲ. ಆಮೇಲೆ ಬೆಂಗಳೂರು ಸಿಟಿಯಲ್ಲಿ ಅದು ಸಿಟಿ ಬಿಟ್ಟು ಆಚೆ ಹೋಗೋಂಗಿಲ್ಲ. ರೆಕ್ರೂಟ್ಮೆಂಟ್ ಸಿಟಿಗೆ ಪ್ರತ್ಯೇಕವಾಗಿ ಮಾಡೋದ್ರಿಂದ ಅಲ್ಲಿ ಯಾರೂ ಚೇಂಜಸ್ ಕೇಳೋದಿಲ್ಲ. ಬೀದರ್ ಡಿಸ್ಟ್ರಿಕ್ಟಲ್ಲಿ 34% ಆಗಿದೆ. ಇದೇ ರೀತಿ ಯಾವಾಗ ಇದು 22-23ರಲ್ಲಿ. ರಾಯಚೂರಿನಲ್ಲಿ 72% ಆಗಿಬಿಟ್ಟಿದೆ. ಅದರಿಂದ ನಮಗೆ ಇಲ್ಲಿ ಒಂದು ಕಡೆ ಸಿಬ್ಬಂದಿಯನ್ನು ಸ್ಟೇಷನ್ಸ್ಗಳಲ್ಲಿ ಸರಿಯಾಗಿ ಇಟ್ಕೊಳ್ಬೇಕು, ಸರಿಯಾದ ಸಂಖ್ಯೆಯಲ್ಲಿ. ಇನ್ನೊಂದು ಕಡೆ ನಾವು ರೆಕ್ರೂಟ್ಮೆಂಟನ್ನು ಆಗಿಂದಾಗೆ ಮಾಡ್ತಾ ಇರಬೇಕು. ಅದನ್ನು ಮಾಡ್ತಾ ಇದ್ದರೆ ತೊಂದರೆ ಆಗೋದಿಲ್ಲ. ರೆಕ್ರೂಟ್ಮೆಂಟ್ ಯಾವಾಗ ನಾವು 4 ವರ್ಷ 5 ವರ್ಷ ರೆಕ್ರೂಟ್ಮೆಂಟ್ ಮಾಡದೇ ಇದ್ದರೆ ಸ್ವಾಭಾವಿಕವಾಗಿ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ಖಾಲಿ ಆಗಿಬಿಡ್ತವೆ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ಹೇಳೋದಿಷ್ಟೇ, ಈ ನಿಯಮ ಏನಿದೆ 15%, ಅದ್ರ ಮೇಲೆ ನಾವು ಮಾಡಿಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರಿಗೆ ಗಮನ. ಸಚಿವರು ಉತ್ತರ ಕೊಟ್ಟು. ಆದರೆ ಎಂತಂದರೆ ಈಗ ಉತ್ತರ ಕರ್ನಾಟಕ ಕಡೆ ಬಂದವರು 95% ಅಲ್ಲಿಯವರೇ ಸರ್. 10 ವರ್ಷ ಆದ ನಂತರ ಎಲ್ಲ ನಮ್ಮ ಮಂಗಳೂರಿನ ಎಲ್ಲ ವಿಚಾರ ಅವ್ರಿಗೆ ಗೊತ್ತಿರ್ತದೆ. ಅದರ ನಂತರ ಊರಿಗೆ ಹೋದಾಗ ಇಲ್ಲಿ ಖಾಲಿ ಆಗ್ತದೆ. 200 ಪೋಸ್ಟ್ ಖಾಲಿ ಇದೆ. ನಾನನ್ನೋದು ಈಗ ಇದ್ದದರಲ್ಲಿ 150 ಹೆಡ್ ಕಾನ್ಸ್ಟೇಬಲಲ್ಲಿ 44 PSA ಮಾಡುವಂಥದ್ದು ಆ ರೀತಿ ಅವರು ವೇತನ ಶ್ರೇಣಿಗೆ ಬಂದಿದ್ದಾರೆ. ಅದರ ಜೊತೆಗೆ 16 PSA ಬೇಕು ಸರ್. 44